ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಇಂದು ಭಕ್ತಿಪೂರ್ವಕವಾಗಿ ತೆಲಂಗಾಣದ ಚೇಗುಂಟ ಕ್ಷೇತ್ರದಲ್ಲಿ ಗುರುಪೂರ್ಣಿಮೆ ಆಚರಿಸಲಾಯಿತು. ವೇದಿಕೆ ಮೇಲೆ ಗುರು ವೃಂದವೇ ಆಸೀನವಾಗಿ ನೂರಾರು ಜನ ಭಕ್ತರಿಗೆ ಆಶೀರ್ವಾದ ನೀಡಿ ಗುರುಪೂರ್ಣಿಮೆಯ ಎಲ್ಲರಿಗೂ ಸುಖ ಸಂಪತ್ತು, ಆಯುಷು, ಆರೋಗ್ಯ, ಸರಳತೆ, ಸಾತ್ವಿಕತೆ ತರಲಿ ಎಂದು ತುಂಬು ಹೃದಯದಿಂದ ಹಾರೈಸಿದರು. ನಾರಾಯಣಪುರ ಜಿಲ್ಲೆಯ ಮಕ್ಕಳ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸುಕ್ಷೇತ್ರ ಚೇಗುಂಟಾದ ಓಂ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಸುಕ್ಷೇತ್ರ ಚೇಗುಂಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಗುರುಗಳಾದ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲೆ ಶಿವಾಚಾರ್ಯ ಮಹಾಸ್ವಾಮಿಗಳು, ಚೇಗುಂಟಾದ ಕ್ಷೀರಲಿಂಗ ಮಹಾಸ್ವಾಮಿಗಳು ಮತ್ತು ಕಡಚೂರು ಮಹಾಸ್ವಾಮೀಜಿಗಳಿಗೆ ಪಾದಪೂಜೆ ಮಾಡುವ ಮೂಲಕ ಗುರುಪೂರ್ಣಿಮೆ ಆಚರಿಸಿ ಭಕ್ತರು ಪುನೀತರಾದರು. ಕಾರ್ಯಕ್ರಮಕ್ಕೆ ಗುರುಮಿಟ್ಕಲ್ ಶಾಸಕರಾದ ಶರಣೇಗೌಡ ಕಂದಕೂರು ಅವರು ಮಾತನಾಡಿ, ನಮ್ಮ ಭಾಗದ ಚೇಗುಂಟೆ ಪಾರ್ವತಿ ಪರಮೇಶ್ವರ ಸುಕ್ಷೇತ್ರ ನುಡಿದಂತೆ ನಡೆದಾಡುವ ನಮ್ಮ ಚೇಗುಂಟ ತಾತನವರು ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ನೋಡಿದಂಗೆ ಆಗುತ್ತದೆ. ಸಾಕ್ಷಾತ್ ಧರೆಗೆ ಇಳಿದ ಪರಮೇಶ್ವರಪ್ಪ ಅಂತ ನಮಗೆ ಅವರ ರೂಪದಲ್ಲಿ ಅನಿಸುತ್ತದೆ. ತಾತನವರು ಏನು ನುಡಿಯುತ್ತಾರೋ ಅದು 100ಕ್ಕೆ 100 ಆಗುತ್ತದೆ. ಸತ್ಯ ನೀವು ಪರಿಶೀಲನೆ ಮಾಡಿ ನೋಡಿ. ಅವರ ಭಾವನೆ ಸತ್ಯ, ಧರ್ಮ, ಮಹಿಳೆಯರಿಗೆ ತಾಯಿ ತಂದೆ 2 ರೂಪವನ್ನು ನಾವು ಭಕ್ತಾದಿಗಳು ಕಂಡು ಬಂದಿದ್ದೇವೆ. ನಮಗೆ ಅವರು ತಲೆಯ ಮೇಲೆ ಕೈಯಿಟ್ಟರೆ ಸಾಕು, ನಮ್ಮ ಕಷ್ಟ, ನಮ್ಮ ಆರೋಗ್ಯ ಹಾಗೂ ನಮ್ಮ ಚಿಂತೆ ದೂರವಾಗುತ್ತದೆ. ಇದು ಸತ್ಯ, ನಾವು ಕಂಡೆವು ಮತ್ತು ಕಾಣುತ್ತಲೇ ಇದ್ದೇವೆ. ಎಲ್ಲಾ ಬಡವರ ಪರವಾಗಿ, ರೈತರ ಪರವಾಗಿ, ದೀನ ದಲಿತ ಅಲ್ಪಸಂಖ್ಯಾತರ ಎಲ್ಲಾ ಜಾತಿ ಒಳಗೊಂಡ ವರ್ಗದವರನ್ನು ಬಂದರೆ ಅಷ್ಟು ನಗುನಗುತ್ತಾ ಅವರ ಕಷ್ಟವನ್ನು ಪರಿಹಾರ ಮಾಡುತ್ತಾರೆ. ಊರಿನ ಗೌಡರು, ಹಿರಿಯರು, ಯುವಕರು, ಯುವತಿಯರು, ಮಕ್ಕಳು ಭಾಗವಹಿಸಿದ್ದರು. ಇದರಲ್ಲಿ ಸುಕ್ಷೇತ್ರಕ್ಕೆ ಪಕ್ಕದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಇತರೆ ರಾಜ್ಯಗಳಿಂದ ಸಾವಿರಾರು ಜನ ಭಕ್ತರು ಆಗಮಿಸಿದ್ದರು. ಶಶಿಕಲಾ ಭೀಮರಾಯ ಅವರು ಮನಸ್ಸಿನ ಭಾವನೆಗಳನ್ನು ತಿಳಿಯಪಡಿಸಿದ್ದರು. ಪರಮ ಪೂಜ್ಯ ಗುರುಗಳಿಗೆ ಪಾದಪೂಜೆ ಮಾಡಿ ಗೌರವಿಸಿ ಅವರ ಆಶೀರ್ವಾದ ಪಡೆದರು. ಸಾವಿರಾರು ಮಹಿಳೆಯರು ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳಿಗೆ ಸನ್ಮಾನಿಸಿ ಗೌರವಿಸಿ ಅವರ ಆಶೀರ್ವಾದ ಪಡೆದುಕೊಂಡರು. ಸತೀಶ್ ದೊಡ್ಡಿ, ಕೃಷ್ಣ ಜೋಗಿ, ಮಲ್ಲಾಪುರ್, ಸಿದ್ದನಗೌಡ, ಮೀರಾಪುರ್, ಬಸನಗೌಡ ಉಪಸ್ಥಿತರಿದ್ದರು. ಬಹಳ ಸೂಕ್ಷ್ಮವಾಗಿ ಇವತ್ತು ಜೀವನದಲ್ಲಿ ಜೀವನದ ಹೆಜ್ಜೆಗಳನ್ನು ಹಾಕಬೇಕಾಗಿದೆ. ಕಾಲಜ್ಞಾನದ ಒಂದು ಮಾತ್ರವನ್ನು ನೆನಪಿಗೆ ತರುವ ಹಾಗೆ ಒಯ್ಯಬೇಕು. ಮನೆ ಮನೆಯಲ್ಲಿ ಮೃತ್ಯು ದೇವತೆಗಳಿದ್ದಾರೆ, ಎಚ್ಚರಿಕೆ. ಈ ವೈದ್ಯನಿದೆ ಗಾಳಿ ಬರ್ತಾ ಇದೆ, ಅಲ್ಲಿ ಎಲ್ಲರೂ ಗುರುಪೂರ್ಣಿಮೆಯಿಂದ